ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ಸಜ್ಜನೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧವೇ. ರಾಘವೇಂದ್ರ ಸ್ತೋತ್ರದ ಒಂದು ಅನುಸಂಧಾನವನ್ನು ಮಾಡ್ತಾ 25 ಶ್ಲೋಕಗಳನ್ನು ಅರ್ಥವನ್ನು ನೋಡಿದ್ವಿ. ಅಲ್ಲಿಂದ ಮುಂದೆ 26ನೇ ಶ್ಲೋಕ ರಾಘವೇಂದ್ರ ಸ್ತೋತ್ರದ ಈ ಥರ ಇದೆ. ಯದ್ವೃಂದಾವನಮಾಸಾಧ್ಯ ಪಂಗುಕಂಜೋಪಿ ವಾ ಜನಃ ಸ್ತೋತ್ರೇಣಾನೇನ ಯಕ್ ಕುರ್ಯಾತ್ ಪ್ರದಕ್ಷಿಣ ನಮಸ್ಕೃತಿ ಸಜಂಘಾಲೋ ಭವೇ ದೇವ ಗುರುರಾಜ ಪ್ರಸಾದತಃ. ಇದು 26ನೇ ಶ್ಲೋಕ. ಇದರ ಒಂದು ಓವರಾಲ್ ಸಮ್ಮರಿ, ಗುರುಗಳ ವೃಂದಾವನಕ್ಕೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ಬಳಿ ಹೋಗಿ ಈ ಸ್ತುತಿಯನ್ನು ನುಡಿತಾ ಯಾರು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾ ಬರ್ತಾರೆ ಅವರಿಗೆ ಎಂಥವರಾಗಿದ್ದರು ಅಂದರೆ ಹೆಳವನಾಗಿರಲಿ, ಅಂದರೆ ಕೈ ಇಲ್ಲದೆ ಇರೋನಾಗಿರಲಿ, ಕುಂಟನಾಗಿರಲಿ, ಅಥವಾ ಎಂಥವನೇ ಕಣ್ಣಿಲ್ಲದೆ ಇರೋನಾಗಿರಲಿ. ಕಣ್ಣಿಲ್ಲದೆ ಇರೋದಕ್ಕೆ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೆ. ಗುರುರಾಯರ ಅನುಗ್ರಹದಿಂದ ಅವನು ಚುರುಕನಾಗ್ತಾನೆ. ಕುಂಟನಿದ್ದವನಿಗೂ ಸಹ, ನಡಿಲಿಕ್ಕಾಗದೇ ಇರೋನಿಗೂ ಸಹ ನಡೆಯುವಂಥ ಶಕ್ತಿಯನ್ನು ತುಂಬುತ್ತಾರೆ. ಅಥವಾ ಕೈ ಇಲ್ಲದೆ ಇರೋನಿಗೂ ಸಹ ಎಂಥ ಕೆಲಸವನ್ನು ಮಾಡುವ ಶಕ್ತಿಯನ್ನು ಕೊಡ್ತಾರೆ. ಅವನು ಒಟ್ಟಾಗಿ ಜೀವನದಲ್ಲಿ ಫೇಲ್ಯೂರ್ ಆಗದಿರ ಅವನು ಉನ್ನತ ಸ್ಥಾನಕ್ಕೆ ಹೋಗೋ ತರಹ ನೋಡ್ಕೋತಾರೆ ರಾಘವೇಂದ್ರ ಸ್ವಾಮಿಗಳು ಅನ್ನೋದು ಅವರ ಪ್ರಸಾದದಿಂದ ಇದು ನಡೆಯುತ್ತೆ ಅಂತ ಅಪ್ಪಣ್ಣಾಚಾರ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ಸಜಂಘಾಲೋ ಭವೇ ದೇವ ಗುರುರಾಜ ಪ್ರಸಾದತಃ, ಅವರ ಪ್ರಸಾದದಿಂದ ಎಲ್ಲ ಒಂದು ಅಡೆತಡೆಗಳನ್ನು ಮೀರಿ ಎಂಥ ಅಂಗವಿಕಲನೆ ಆದರೂ ಸಹ ಜೀವನದಲ್ಲಿ ಉತ್ತುಂಗಕ್ಕೆ ಏರುವ ಸಾಧ್ಯತೆ ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿಗಳು ಅವನಿಗೆ ಕರುಣಿಸಿಕೊಡ್ತಾರೆ. ಯದ್ವೃಂದಾವನ ಮಾಸಾಧ್ಯ ಪಂಗುಕಂಜೋಪಿ ವಾಜನಃ, ಈ ಒಂದು ವೃಂದಾವನದ ಸುತ್ತುವರೆದುತ್ತಾ ಈ ಒಂದು ಸ್ತೋತ್ರವನ್ನು ಯಾರು ಪಠನೆಯನ್ನು ಮಾಡ್ತಾ ಬರ್ತಾರೆ ಅವರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾರೆ. ಅಂಥವರಿಗೆ ರಾಘವೇಂದ್ರ ಸ್ವಾಮಿಗಳು ಎಂಥ ಅಂಗವಿಕಲನೆ ಆದರೂ ಅವನ ಕೈ ಹಿಡಿದು ಎತ್ತುತ್ತಾರೆ ಮೇಲೆ, ಅವನನ್ನು ಉದ್ಧಾರ ಮಾಡ್ತಾರೆ ಅನ್ನೋದು ಈ ಒಂದು 26ನೇ ಶ್ಲೋಕದ ವ್ಯಾಖ್ಯಾನ ಅಥವಾ ಅನುಸಂಧಾನವಾಗತ್ತೆ. ಇನ್ನು ಮುಂದೆ 27ನೇ ಶ್ಲೋಕ. ಸೋಮಸೂರ್ಯೋಪರಾಗೇ ಚ ಪುಷ್ಯಾರ್ಕಾರ್ಧಿ ಸಮಾಗಮೇ ಯೋನುತ್ತಮಮಿದಂ ಸ್ತೋತ್ರಂ ಅಷ್ಟೋತ್ತರಶತಂ ಜಪೇತ್ ಭೂತಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ ಅನ್ನುವಂಥದ್ದು. ಇಲ್ಲಿ ಪದಚ್ಛೇದ ಯೋನುತ್ತಮಮಿದಂ ಸ್ತೋತ್ರಂ ಅಷ್ಟೋತ್ತರಶತಂ ಜಪೇತ್ ಅನ್ನೋದು ಬರಬೇಕಲ್ಲಿ. ಅದು ಪದಚ್ಛೇದ. ಅದು ಸರಿಯಾಗಿ ಉಚ್ಚಾರ ಮಾಡುವಾಗ ನೋಡ್ಕೊಳ್ಳಿ, ಅದನ್ನು ತಪ್ಪು ಓದಬಾರ್ದು. ಇದರ ಮೀನಿಂಗ್ ಏನಪ್ಪ ಅಂತಂದರೆ, ಇದರ ಒಂದು ಓವರಾಲ್ ಅನುಸಂಧಾನ ಚಂದ್ರಗ್ರಹಣವಾದಾಗಲಿ ಸೂರ್ಯಗ್ರಹಣವಾದಾಗಲಿ ಪುಷ್ಯ ನಕ್ಷತ್ರದಲ್ಲಿ ಸೂರ್ಯನಿದ್ದಾಗ ಅಥವಾ ಚಂದ್ರನಿದ್ದಾಗ ಅಂದರೆ ಗ್ರಹಣವಾದಾಗ ಸಮಯದಲ್ಲಿ ಈ ಒಂದು ಮಿಗಿಲಾದ ರಾಘವೇಂದ್ರ ಸ್ವಾಮಿಗಳ ಈ ಸ್ತೋತ್ರವನ್ನು ಯಾರು 108 ಬಾರಿ ಜಪವನ್ನು ಮಾಡ್ತಾರೆ ಅಥವಾ ಪಾರಾಯಣವನ್ನು ಮಾಡ್ತಾರೆ ಅವನಿಗೆ ಭೂತಪ್ರೇತ ಪಿಶಾಚಿಗಳ ಕಾಟ ತಟ್ಟುವುದಿಲ್ಲ ಎಂದೆಂದಿಗೂ ಅನ್ನೋದು ಈ ಒಂದು ಪದ್ಯದ ಅರ್ಥ. ಸೋಮ ಸೂರ್ಯೋಪರಾಗೆ ಚ, ಸೋಮ ಸೂರ್ಯ ಅಂದರೆ ಚಂದ್ರ ಮತ್ತು ಸೂರ್ಯರು ಒಂದೇ ಕಡೆಗೆ ಬಂದಾಗ ಅಥವಾ ಗ್ರಹಣ ಅನ್ನೋದು ಅರ್ಥ ಬರ್ತದೆ ಅಲ್ಲಿ. ಪುಷ್ಯಾರ್ಕಾರ್ಧಿ ಸಮಾಗಮೆ, ಪುಷ್ಯ ನಕ್ಷತ್ರದಲ್ಲಿ ಸಮಾಗಮವಾದಾಗ ಅಂದರೆ ಅದು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಅಂತ ಅರ್ಥ. ಯೋನುತ್ತಮಂ ಇದಂ ಸ್ತೋತ್ರಂ, ಈ ಒಂದು ಉತ್ತಮವಾದಂಥ ಸ್ತೋತ್ರವನ್ನು ಅಷ್ಟೋತ್ತರ ಅಂದರೆ 108 ಬಾರಿ, ಯಾವುದನ್ನು 108 ಮಾಡ್ತೀವಿ ಅದು ಅಷ್ಟೋತ್ತರ ನಾಮಾವಳಿ ಅಥವಾ ಪಾರಾಯಣ ಅಥವಾ ಜಪ ಎಲ್ಲವೂ ಆಗುತ್ತೆ. ಅಷ್ಟೋತ್ತರ ಅಂದರೆ 108 ಬಾರಿ ಜಪವನ್ನು ಮಾಡ್ತಾರೆ. 108 ಬಾರಿ ಮಾಡಿದಾಗ ಅದು ಅಷ್ಟೋತ್ತರ ಅನ್ನಿಸ್ಕೊಳ್ಳೋದು ಒಂದು ಆಗುತ್ತೆ, ಮತ್ತು ಜಪ ಅಂತ ಆಗಿಬಿಡುತ್ತೆ. ಯಾಕಂದರೆ 108 ಅನ್ನೋದು ಅಂಥ ಒಂದು ನಂಬರು. ನಾನು ಸಂಖ್ಯಾಶಾಸ್ತ್ರವನ್ನು ಹೇಳುವಾಗ, ಅದರ ಪಾಠವನ್ನು ಮಾಡುವಾಗ ಸಂಖ್ಯೆಗಳ ಬಗ್ಗೆ ಹೇಳ್ತಾ 9 ಬಗ್ಗೆ ಬಹಳವಾಗಿ ವಿಸ್ತಾರವಾಗಿ ಕೊಟ್ಟಿದ್ದೆ ವ್ಯಾಖ್ಯಾನವನ್ನು. ಅಂದರೆ ಇಲ್ಲೂ ಅಷ್ಟೇ 108 ಅನ್ನೋದನ್ನು ಟೋಟಲ್ ಮಾಡಿದಾಗ ಸಮ್ ಅಪ್ ಮಾಡಿದಾಗ 9 ಬರುತ್ತೆ. 9 ಅನ್ನುವಂಥದ್ದು ಜಯದ ಸಂಕೇತ. ಮಹಾಭಾರತಕ್ಕೆ ಇನ್ನೊಂದು ಹೆಸರು ಜಯ ಅಂತ. ಜ ಅನ್ನೋದು 8ನೇ ಅಕ್ಷರ, ಯಾ ಅನ್ನೋದು 1ನೇ ಅಕ್ಷರ ಹೇಳುವಾಗ, ಯಾರಲವ ಶಶ ಅನ್ನೋದು ಯಾ ಅನ್ನೋದು 1ನೇ ಅಕ್ಷರ, ಜ ಅನ್ನೋ ತಾಚ ಜಾನ ಅನ್ನೋದು ಜ ಅನ್ನೋದು 5ನೇ ಅಕ್ಷರ 8ನೇ ಅಕ್ಷರವಾದ್ದರಿಂದ
ಒಂದು 18 ಬರುತ್ತೆ, ಅದು ಕೂಡ ಮಹಾಭಾರತದ್ದು. ಅದರಿಂದ ಜಯ ಅನ್ನೋದು 18ರ ಸಂಕೇತ. ಮಹಾಭಾರತಕ್ಕೆ ಇನ್ನೊಂದು ಹೆಸರು ಜಯ. ಜಯಕ್ಕೆ ನಾವು ಅನುಸಂಧಾನವನ್ನು ಮಾಡಿದ್ರೆ 18 ಬರುತ್ತೆ. 18 ಅಂದರೆ 1 + 8 9. ಹಾಗಾಗಿ ಈ 108 ಎಲ್ಲ ಕಡೆಯೂ ಕೂಡ 9 ಅನ್ನೋದನ್ನೇ ಭಾವಿಸಿದಾಗ ಅದು ಒಂದು ಜಯದ ಸಂಕೇತ ಅಥವಾ ಬಹಳ ಉತ್ತಮವಾದ ಸಂಖ್ಯೆ. 9ರ ಮೇಲೆ ಇನ್ನೊಂದು ಎರಡನೇದೇನಪ್ಪ ಅಂದರೆ 9ರ ಮೇಲೆ ನಂಬರೇ ಇಲ್ಲ. 0ಯಿಂದ 9ರವರೆಗೆ ಮಾತ್ರವೇ, ಇನ್ನೇನಿದ್ರೂ ಅದರ ಅಡಿಷನ್ನು ಮೈನಸ್ಗಳಷ್ಟೇ. ಸೊ ಹಾಗಾಗಿ 9 ಅನ್ನೋದು ಹೈಯೆಸ್ಟ್ ನಂಬರ್ ಆಗ್ತದೆ. ಜೊತೆಗೆ 9 ಅನ್ನೋದು ಜಯದ ಸಂಕೇತ. 9 ಜಯ ಅನ್ನೋದು ಮಹಾಭಾರತದ ಸಂಕೇತ. ಮಹಾಭಾರತದ ಇನ್ನೊಂದು ಹೆಸರು ಮಹಾಭಾರತ ಅಂದರೆ ಧರ್ಮದ ಜಯ, ಗೊತ್ತಿರೋದು ನಮಗೆಲ್ಲರಿಗೂ. ಅಧರ್ಮದ ಒಂದು ಇದು ಸೋಲು, ಧರ್ಮದ ಜಯ. ಪಾಂಡವರ ಸಂಖ್ಯೆ ಅದು ಕೂಡ ಜಯ, ಅದು ಕೂಡ 18. 18 ಅಂದರೆ ಅದು 18 ಅನ್ನೋದು ಬಹಳ ಮುಖ್ಯವಾದಂಥ 18ನೇ ನಂಬರ್. ಅದು ಗುರುಗಳ ಒಂದು 18ರ ನಂಟು ಒಂದು ಪ್ರವಚನವನ್ನು ಕೇಳಿದ್ರೆ ಅದರಲ್ಲಿ ಬಹಳ ವಿಸ್ತಾರವಾಗಿ 18 ಅನ್ನೋದು ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ 18ನ್ನು ಸಮ್ಮಪ್ ಮಾಡಿದ್ರು 9, 108ನ್ನು ಸಮ್ಮಪ್ ಮಾಡಿದ್ರು 9 ಬರುತ್ತೆ. ಹಾಗೆ ಇದು ಅಷ್ಟೋತ್ತರ ಅಂದರೆ 108ನ್ನು ಜಪ ಮಾಡಿದಾಗ 9 ಅನ್ನೋದು ಇಟ್ ಈಸ್ ಎ ಸೈನ್ ಆಫ್ ವಿಕ್ಟರಿ. ಹಾಗಾಗಿ ಅದನ್ನು ಮಾಡಿದಾಗ ಎಂಥವರಿಗೆ ಆದರೂ ಈ ಒಂದು ಭೂತ ಪ್ರೇತ ಪಿಶಾಚಾದಿ ಕಾಟಗಳು ಅಥವಾ ದುಷ್ಟಶಕ್ತಿಗಳು ಅಂತ ತಗೊಂಡ್ಬಿಡೋಣ ಅಂತ ಇವತ್ತಿನ ದಿನಕ್ಕೆ, ದುಷ್ಟಶಕ್ತಿಗಳ ಕಾಟ ಅವರಿಗೆ ಅಥವಾ ತಲೆಯಲ್ಲಿ ಒಂದು ನೆಗೆಟಿವ್ ಥಾಟ್ಸ್ ಅನ್ನೋವಂಥದ್ದು ಏನು ಬರ್ತಾ ಇರ್ತದೆ ಅದನ್ನೆಲ್ಲವನ್ನು ನಿವಾರಿಸುವಂಥದ್ದು ಶಕ್ತಿ ಈ ಒಂದು ರಾಘವೇಂದ್ರ ಸ್ತೋತ್ರದ ಮಹಿಮೆ ಇದೆ. ಅದಕ್ಕೆ ಯಾವಾಗ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಚಂದ್ರಗ್ರಹಣ ಸೂರ್ಯಗ್ರಹಣವಾದಾಗ ಬರೀ ರಾಘವೇಂದ್ರ ಸ್ತೋತ್ರ ಅಂತವೇ ಅಲ್ಲ, ನಾವು ಎಷ್ಟು ಜಪವನ್ನು ಮಾಡ್ತೇವೆ, ಎಷ್ಟು ನಾವು ಅನುಸಂಧಾನವನ್ನು ಮಾಡ್ತೇವೆ ಅಥವಾ ಎಷ್ಟು ಪಾರಾಯಣವನ್ನು ಮಾಡ್ತೇವೆ ಆ ಟೈಮಲ್ಲಿ ನಮಗೆ ಅದರ ಫಲಗಳು ಅಥವಾ ಅದು ನಮಗೆ ಅರ್ಥ ಆಗೋ ರೀತಿ, ಜ್ಞಾನ ಬರೋ ರೀತಿ 100 ಪಟ್ಟಾಗಿರುತ್ತೆ. ಯಾಕಂದರೆ ಆ ಒಂದು ಕ್ಷಣವೇ ಆ ಎಕ್ಲಿಪ್ಸಿನ ಟೈಮೇನೆ ಅದೊಂಥರ ಎನರ್ಜೈಸ್ಡ್ ಆಗಿರೋವಂಥ ಸಮಯ. ಅದಕ್ಕೋಸ್ಕರವಾಗಿ ಯಾರು ಏನು ಹೊಟ್ಟೆನ ಖಾಲಿ ಇಡಿ ಆ ಟೈಮಲ್ಲಿ ಅಂತಾರೆ. ನಾಟ್ ಬಿಕಾಸ್ ದಟ್ ಏನೋ ಒಂದು ಆ ಕಿರಣಗಳದ್ರ ಮೇಲೆ ಬಿದ್ದು ಇನ್ನೇನೋ ಆಗಿಬಿಡುತ್ತೆ, ಅದು ಒಂದು ಕಾರಣ. ಆ ಕಿರಣಗಳು ಬಿದ್ದರೆ ಅದರ ಮೇಲೆ ಎಕ್ಸ್ಪೋಸ್ ಆದಾಗ ಫುಡ್ ಮೇಲೆ ಆ ಫುಡ್ ನೆಗೆಟಿವ್ ರಿಯಾಕ್ಷನ್ ಕೊಡುತ್ತೆ ಅನ್ನೋದು ಒಂದು ಸೈಂಟಿಫಿಕ್ ರೀಸನ್. ಆದರೆ ಬೇರೆ ರೀಸನ್ನು ತಿನ್ನಬೇಡಿ ಅಥವಾ ತಿನ್ನಬಾರ್ದು ಗ್ರಹಣಕ್ಕಿಂತ ಒಂದು 4 ಗಂಟೆ ಮುಂಚೆ ಅಥವಾ ಆ ಟೈಮಲ್ಲಿ ಹೊಟ್ಟೆ ಖಾಲಿ ಇರಬೇಕು ಅನ್ನೋದು ಯಾಕಪ್ಪ ಅಂದರೆ ಹೊಟ್ಟೆ ಖಾಲಿ ಇದ್ದಷ್ಟು ತಲೆ ಚುರುಕಾಗುತ್ತೆ. ತಲೆ ಚುರುಕಾಯಿತು ಅಂದರೆ ನಾವು ಜ್ಞಾನಾನುಸಂಧಾನ ಅಥವಾ ಪಾರಾಯಣ ಅಥವಾ ಓದೋದಕ್ಕೆ ಕೂತ್ಕೊಂಡಾಗ ಬಹಳ ಚೆನ್ನಾಗಿ ತಲೆಗೆ ಹತ್ತುತ್ತೆ ಅದು. ಆದ್ದರಿಂದ ಆ ಟೈಮಲ್ಲಿ ಹೊಟ್ಟೆ ಖಾಲಿ ಇಡಿ, ತಲೆಯನ್ನು ತುಂಬಿಸ್ಕೊಳ್ಳಿ ಅನ್ನೋ ಮೀನಿಂಗಲ್ಲಿ ಹೇಳಿರೋವಂಥದ್ದು. ಇನ್ನೇನೋ ಒಂದು ಪುರಾಣ ಇದವಾಗಿ ಕಾಗಕ್ಕ ಅಥವಾ ಗುಬ್ಬಕ್ಕನ ಕಥೆ ಹೇಳೋ ಥರ ಆ ಮೈಲಿಗೆ ಆ ಥರದ್ದು ಯಾವುದರಲ್ಲೂ ಗ್ರಹಣ ಟೈಮಲ್ಲಿ ತಿನ್ನಬಾರ್ದು ಅಂತ ಹೇಳಿಲ್ಲ. ಇಲ್ಲಿ ಎಲ್ಲ ಹೇಳಿರೋದಕ್ಕೂ ಒಂದು ಸೈಂಟಿಫಿಕ್ ರೀಸನ್ನು ಮತ್ತು ಒಂದು ಆಧ್ಯಾತ್ಮದ ಒಂದು ಪರ್ಪಸ್ ಕೂಡ ಅಲ್ಲಿ ಹೇಳಲಾಗಿದೆ. ಅದರಿಂದಾಗಿ ಅದು ಎಸ್ಪೆಷಲಿ ಈ ಥರ ಟೈಮಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಆಗಲಿ ಅಥವಾ ನಾವು ಮಾಡುವಂಥ ಜಪತಪಗಳಾಗಲಿ, ದೇವರ ಪೂಜೆ ನಿತ್ಯಾನುಷ್ಠಾನಗಳಾಗಲಿ ಆ ಟೈಮಲ್ಲಿ ಹೆಚ್ಚು ಮಾಡಿದಾಗ ಮತ್ತು ಈ ಥರ ಪಾರಾಯಣಗಳಾಗಲಿ ಮಾಡಿದಾಗ ಅದರ ಫಲ ಸಾಮಾನ್ಯವಾಗೇ 100 ಪಟ್ಟು ಏರಿರುತ್ತೆ. ಅದ್ರ ಜೊತೆಗೆ ಇದನ್ನು ಮಾಡಿದಾಗಂತೂ 108 ಬಾರಿ ಇದರ ಒಂದು ದಯದಿಂದ, ಇದರ ಒಂದು ಮಹಿಮೆಯಿಂದ ಭೂತ ಪ್ರೇತ ಪಿಶಾಚಾದಿ ಕಾಟಗಳು ಅಥವಾ ನೆಗೆಟಿವ್ ಥಾಟ್ಸು ಅಥವಾ ಯಾರಿಗೆ ಒಂದು ವೀಕ್ನೆಸ್ ಇರ್ತದೆ ಮೈಂಡ್ನಲ್ಲಿ, ಸುಲಭವಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡೋವಂಥವನಾಗ್ಬಿಟ್ಟಿರ್ತಾನೆ ಅವನು, ಅದನ್ನೆಲ್ಲ ತೆಗೆದು ಹಾಕಿ ಅವನನ್ನು ಪೂರ್ತಿಯಾಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ದುಷ್ಟಶಕ್ತಿಗಳು ಯಾವುದಾದ್ರೂ ಇದ್ದರೆ ಅದರಿಂದ ಅವನು ಮುಕ್ತನಾಗ್ತಾನೆ ಅನ್ನೋದು ಈ ಒಂದು ಪದ್ಯದ ಅನುಸಂಧಾನವಾಗುತ್ತೆ. ಇನ್ನು ಮುಂದೆ 28ನೇ ಶ್ಲೋಕವನ್ನು ನೋಡಬೇಕು ನಾವು. ಅದು ಈ ಥರ ಬರುತ್ತೆ. ಏತತ್ ಸ್ತೋತ್ರಂ ಸಮುಚ್ಚಾರ್ಯ ಗುರುರ್ವೃಂದಾವನಾಂತಿಕೆ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇದ್ ಧ್ರುವಂ. ಇನ್ನು 29ನೇದು ಎರಡು ಒಟ್ಟಿಗೆ ಸೇರಿ ಅರ್ಥವನ್ನು ನೋಡ್ಬಿಡೋಣ. ಪರವಾದಿಜಯೋ ದಿವ್ಯ ಜ್ಞಾನಭಕ್ತ್ಯಾದಿವರ್ಧನಂ ಸರ್ವಾಭೀಷ್ಟಾರ್ಥ ಸಿದ್ಧಿಸ್ಯ ನಾತ್ರ ಕಾರ್ಯ ವಿಚಾರಣ. ಪದಚ್ಛೇದ ನೋಡ್ಕೊಳ್ಳಿ ಕೊನೆ ಲೈನ್ನಲ್ಲಿ, ಸರ್ವಾಭೀಷ್ಟಾರ್ಥ ಸಿದ್ಧಿಸ್ಯ ನಾತ್ರ ಕಾರ್ಯ ವಿಚಾರಣ. ಹಾಗಾಗಿ ಪುತ್ರಲಾಭ ಅಂತಂದರೆ ಈ ಸ್ತೋತ್ರವನ್ನು ಹೇಳ್ತಾ ಗುರುಗಳ ವೃಂದಾವನದ ಬಳಿ ಯಾರು ದೀಪವನ್ನು ಬೆಳಗಿಸ್ತಾರೆ ಅಂದರೆ ಉಚ್ಚಾರಣೆ ಮಾಡ್ತಾ ಪಾರಾಯಣವನ್ನು ಮಾಡ್ತಾ ನಿಶ್ಚಯವಾಗಿಯೂ ಅವರಿಗೆ ತಿಳಿವು ಬಂದೇ ಬರ್ತದೆ. ಮತ್ತು ಮಕ್ಕಳುಗಳಿಲ್ಲದವರಿಗೆ ಮಕ್ಕಳು ಹಾಗೇ ಆಗ್ತದೆ.
ಎದುರಾಳಿಗಳು ಅವರ ಒಂದು ಮಾತಿನ ಒಂದು ವಿಶಿಷ್ಟತೆಯಿಂದ ಸೋಲನ್ನು ಕಾಣ್ತಾರೆ. ಅದು ಜ್ಞಾನದಲ್ಲಿರಬಹುದು ಅಥವಾ ರೆಗ್ಯುಲರಿನ ಐಹಿಕ ಮಾತುಕತೆಯಲ್ಲಿರಬಹುದು. ಯಾವುದರಲ್ಲೇ ಆದರೂ ಅವರಿಗೆ ಅವರು ವಾಗ್ದಾಳಿ ಮಾಡಿ ಇವರನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ಭಗವಂತನ ಮುಖ್ಯವಾಗಿ ಏನಾಗುತ್ತಪ್ಪ ಅಂದರೆ ಭಗವಂತನ ಅರಿವು ಮತ್ತು ಭಕ್ತಿಗಳು ಅವನಲ್ಲಿ ಜಾಗೃತಗೊಂಡು ಎದ್ದು ನಿಲ್ಲುತ್ತದೆ. ಮತ್ತು ಕೊನೆಯದಾಗಿ ಇದೆಲ್ಲ ಹೇಳೋವಂಥದ್ದು ಹೇಳಕ್ಕೆ ಇನ್ನೂ ಬೇಕಾದಷ್ಟಿರುವಂಥ ಬಯಕೆಗಳು ಕೂಡ ಎಲ್ಲವೂ ಈಡೇರುತ್ತದೆ. ಇಲ್ಲಿ ಸಂಶಯ ಬೇಡವೇ ಬೇಡ, ಅಂಡರ್ಲೈನ್ ಮಾಡ್ಕೊಳ್ಳೋವಂಥ ವಿಚಾರ ಅದು ಸಂಶಯ ಬೇಡ ಅನ್ನುವಂಥದ್ದು. ನೋಡಿ, ಏತತ್ ಸ್ತೋತ್ರಂ ಸಮುಚ್ಚಾರ್ಯ ಗುರುರ್ ವೃಂದಾವನ ಅಂತಿಕೆ. ವೃಂದಾವನದ ಮುಂದೆ ಈ ಒಂದು ಸ್ತೋತ್ರವನ್ನು ಹೇಳ್ತಾ ಗುರುಗಳ ಮುಂದೆ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ. ಯಾರು ದೀಪವನ್ನು ಬೆಳಗಿಸ್ತಾ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ವೃಂದಾವನದ ಮುಂದೆ ಹೇಳ್ತಾರೆ, ಅಂಥವರಿಗೆ ಮಕ್ಕಳಿಲ್ಲದಂಥ ದಂಪತಿಗಳಿಗೆ ಮಕ್ಕಳು ಪುತ್ರಲಾಭೋ ಭವೇ ಧ್ರುವಂ. ಅದು ಮೊದಲೇ ಹೇಳಿದೆ. ಎಂಥ ಪುತ್ರರು? ಸುಪುತ್ರರನ್ನು ಕೊಡ್ತಾರೆ, ಬರೀ ಪುತ್ರರನ್ನು ಕೊಟ್ಟುಬಿಡೋದಿಲ್ಲ. ಮಕ್ಕಳಾಗದವ್ರಿಗೆ ಒಂದು ಚಿಂತೆ, ಮಕ್ಕಳಾಗ್ಲಿಲ್ವಲ್ಲ ಅಂತ. ಮಕ್ಕಳಾದವರಿಗೆ ಮತ್ತೊಂದು ಚಿಂತೆ, ನಮ್ಮ ಮಕ್ಕಳು ಒಳ್ಳೆಯವರಾಗ್ಲಿಲ್ವಲ್ಲ ಅಂತ. ಎಲ್ಲ ಮಕ್ಕಳುಗಳಿದ್ದೂ ಒಳ್ಳೆಯವರಾಗದೇ ಇದ್ರೆ ಏನು ಪ್ರಯೋಜನ? ದುರ್ಯೋಧನಾದಿಗಳಂತ ಮಕ್ಕಳು ಬಂದುಬಿಟ್ರೆ 100 ಜನ ಹೆಸರಿಗೆ ಲೈನಾಗಿ ನಿಂತಿರ್ತಾರೆ, ಏನು ಯೂಸ್ ಇದೆ? ಪಾಂಡವರಂತ ಒಬ್ಬರೋ ಇಬ್ಬರೋ 5 ಜನ ಮಕ್ಕಳು ಸಾಕಾಗಿರೋವಾಗ 100 ಜನ ಮಕ್ಕಳು ಕೆಟ್ಟವ್ರನ್ನ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ? ಹಾಗಾಗಿ ಇಲ್ಲಿ ಮಕ್ಕಳು ಬರ್ತಾರೆ, ಮಕ್ಕಳ ಭಾಗ್ಯ ಬರುತ್ತೆ ಅಂದರೆ ಎಂಥದ್ದೋ ಮಕ್ಕಳನ್ನು ಕೊಡಲ್ಲ ರಾಘವೇಂದ್ರ ಸ್ವಾಮಿಗಳ ಕರುಣೆಯಿಂದ, ಸುಪುತ್ರರನ್ನು ಕೊಡ್ತಾರೆ. ಮತ್ತು ನೆಕ್ಸ್ಟು ಪರವಾದಿ ಜಯೋದಿವ್ಯ. ಎಲ್ಲ ಪರವಾದಿಗಳನ್ನು ಅಂದರೆ ಯಾರು ಕುಹಕ ಬುದ್ಧಿಗಳಿಂದ ವಾದಗಳನ್ನು ಮಾಡೋದಕ್ಕೆ ಬರ್ತಾರೆ, ಜ್ಞಾನದ ರೂಪದಲ್ಲಾಗ್ಬೋದು ಅಥವಾ ಈ ಶಾಸ್ತ್ರದ ರೂಪದಲ್ಲಾಗ್ಬೋದು ಅಥವಾ ಐಹಿಕವಾದಂಥ ವಾದಗಳಾಗ್ಬೋದು. ಅಂಥವರಿಗೆ ದಿವ್ಯ ಜ್ಞಾನ ಭಕ್ತಿಯಾದಿ ವರ್ಧನ, ಅಂಥವರಿಗೆ ಜ್ಞಾನ ಮತ್ತು ಭಕ್ತಿಯನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡ್ತಾರೆ. ಆ ಎದುರುಗಡೆ ವಾದಕ್ಕೆ ನಿಂತಿರೋ ಅವರಿಗೆ ಸೋಲನ್ನು ಕೊಟ್ಟು ಇವರನ್ನು ಗೆಲ್ಲಿಸ್ತಾರೆ. ಸರ್ವಾಭೀಷ್ಟಾರ್ಥ ಸಿದ್ಧಿಸ್ಯ, ಎಲ್ಲ ಅಭೀಷ್ಟಗಳನ್ನು ಸಿದ್ಧಿ ಮಾಡುವಂಥದ್ದಿದು. ನಾತ್ರ ಕಾರ್ಯ ವಿಚಾರಣ, ಎಲ್ಲ ಕಾರ್ಯಗಳನ್ನು ಇವರು ಸಿದ್ಧಿ ಮಾಡ್ತಾರೆ ಅನ್ನೋದು ಈ ಒಂದು ಪದ್ಯದ ಅನುಸಂಧಾನವಾಗುತ್ತೆ. ಅಂಡರ್ಲೈನ್ಡ್ ವರ್ಡ್ ಯಾವುದು ಅಂತ ಹೇಳಿದ್ದೀನಿ. ಇದರಲ್ಲಿ ಸಂಶಯ ಸ್ವಲ್ಪವೂ ಬೇಡವೇ ಬೇಡ ಅಂತ ಹೇಳುವಂಥದ್ದು. ಅನ್ನಲ್ಲಿಗೆ ಇವತ್ತಿನ ಈ ಒಂದು ರಾಘವೇಂದ್ರ ಸ್ತೋತ್ರದ ಚಿಂತನವನ್ನು ಇಲ್ಲಿಗೆ ಉಪಸಂಹಾರ ಮಾಡೋಣಂತೆ. ಇನ್ನು ಮುಂದೆ ಸುಮಾರು ಒಂದು 30, 31, 32 3 ಶ್ಲೋಕಗಳ ಅನುಸಂಧಾನ ಇದೆ. ಅದನ್ನು ಮತ್ತೆ ಸಿಕ್ಕಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ರಾಘವೇಂದ್ರ ಸ್ತೋತ್ರದ ಚಿಂತನವನ್ನು ಕೃಷ್ಣಾರ್ಪಣವನ್ನು ಮಾಡೋಣಂತೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.